ಪಾಕಿಸ್ತಾನಕ್ಕೆ ಇದೆಯಾ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಕೊನೆಗೆ ಸಿಗೋದು. ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯಿಂದ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮ, ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು ಅಂತ ಕಾಶ್ಮೀರದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಅಲ್ಲದೆ ಎಲ್ಲಾ ವಾಹನಗಳ ತಪಾಸಣೆಯನ್ನ ಸೇನೆ ಮಾಡ್ತಾ ಇದೆ. ಅತಿ ಹೆಚ್ಚಿನ ಭದ್ರತೆ, ಅನುಮಾನಾಸ್ಪದ ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ತಾ ಇದೆಯಂತೆ ಭಾರತೀಯ ಸೇನೆ. ರಸ್ತೆಯಲ್ಲಿ ಓಡಾಡ್ತಾ ಇರೋ ವ್ಯಕ್ತಿಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಭಾರತೀಯ ಸೇನೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕೂಡ ವಿಚಾರಣೆ ಮಾಡಿ, ಅನುಮಾನಾಸ್ಪದ ವ್ಯಕ್ತಿಗಳು ಬಂದ್ರೆ ವಿಚಾರಣೆ ಮಾಡೋದು, ಅವ್ರ ಹತ್ರ ಅನುಮಾನಾಸ್ಪದ ವಸ್ತುಗಳಿದೆ ಅಂದ್ರೆ ಅದನ್ನ ವಶಕ್ಕೆ ಪಡೆದುಕೊಳ್ಳೋದು, ಇದೆಲ್ಲ ಕೆಲಸಕ್ಕೂ ಕೂಡ ಭಾರತೀಯ ಸೇನೆ ಮುಂದಾಗ್ತಾ ಇದೆ. ಕಾರಣ ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ, ಹಾಗಾಗಿ ಅಲ್ಲಿ ಅತಿ ಹೆಚ್ಚಿನ ಭದ್ರತೆ ಅವಶ್ಯಕತೆ ಇದೆ. ಆ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ನೋಡಿ, ಈ ರೀತಿ ಪ್ರತಿಯೊಂದು ವಾಹನಗಳನ್ನ ನಿಲ್ಲಿಸಿ ಯಾರಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಅಂದ್ರೆ ಅವ್ರನ್ನ ನಿಲ್ಲಿಸಿ ತಪಾಸಣೆ ಮಾಡ್ತಾ ಇರೋದು ನಮ್ಮ ಸೇನಾ ಸಿಬ್ಬಂದಿ. ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಯಾರಾದ್ರೂ ಅನುಮಾನಾಸ್ಪದ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರಾ ಅದನ್ನ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಸೇನಾ ಸಿಬ್ಬಂದಿ. ವಾಹನಗಳು ಚೆಕಿಂಗ್ ಆಗ್ತಾ ಇರೋದು, ವ್ಯಕ್ತಿಗಳನ್ನ ತಪಾಸಣೆ ಮಾಡ್ತಾ ಇರೋದು, ಅನುಮಾನಾಸ್ಪದ ವಸ್ತುಗಳು ಬಂದ್ರೆ ಅದನ್ನ ವಶಕ್ಕೆ ಪಡೆದುಕೊಳ್ತಾ ಇರೋದು. ಆ ಮೂಲಕ ಅತಿ ಹೆಚ್ಚಿನ ಭದ್ರತೆಯನ್ನ ಭಾರತೀಯ ಸೇನೆ ಜಮ್ಮು ಕಾಶ್ಮೀರದಲ್ಲಿ ಒದಗಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಓಡಾಡ್ತೀರಿ ಅಂತ ಆದ್ರೆ ಒಂದಷ್ಟು ಡಾಕ್ಯುಮೆಂಟ್ ಅನ್ನ ಕೂಡ ಕೊಡಬೇಕು. ಯಾವ ಕಾರಣಕ್ಕೆ ಇಲ್ಲಿ ಓಡಾಡ್ತಾ ಇದ್ದೀರಿ, ಯಾವ ಕೆಲಸದ ಮೇಲೆ ಬಂದಿದ್ದೀರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ, ಏನ್ ವಿಷಯ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಪಡೆದುಕೊಳ್ತಿದ್ದಾರೆ ಸೇನಾ ಸಿಬ್ಬಂದಿ. ಆ ದೃಶ್ಯ ನೋಡ್ತಾ ಇದ್ದೀವಿ. ಸದ್ಯ ಅಧಿಕೃತವಾಗಿ ಯುದ್ಧ ಪ್ರಾರಂಭ ಆಗದೆ ಹೋದ್ರೂ ಕೂಡ ಯುದ್ಧದ ಸನ್ನಿವೇಶ ಗಡಿ ಭಾಗದಲ್ಲಿ, ಹಾಗಾಗಿ ಅದಕ್ಕೆ ಪೂರ್ವ ತಯಾರಿಗಳು, ಅದನ್ನ ಎದುರಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಭಾರತೀಯ ಸೇನೆಯಿಂದ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಪಾಕಿಸ್ತಾನ ಎಷ್ಟು ಡೇಂಜರು, ನಮ್ಮ ದೇಶದ ಒಳಗಡೆ ಇದ್ದೇ ಒಂದಷ್ಟು ವಿಧ್ವಂಸಕ ಕೃತ್ಯಗಳನ್ನ ಎಸಗ್ತಾ ಇರ್ತಾರೆ ಕೆಲವರು. ಆ ವಿಧ್ವಂಸಕ ಕೃತ್ಯಗಳಿಗೆ ಕೆಲವರು ಸಪೋರ್ಟ್ ಮಾಡ್ತಿರ್ತಾರೆ. ಅದು ಇನ್ನಷ್ಟು ಮಾರಕ ದೇಶದ ಮಟ್ಟಿಗೆ. ಹಾಗಾಗಿ ಅದೆಲ್ಲವನ್ನ ಕೂಡ ಮಟ್ಟ ಹಾಕೋ ನಿಟ್ಟಿನಲ್ಲೂ ಕೂಡ ಭಾರತೀಯ ಸೇನೆ ಸತತವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಒಂದ್ ಕಡೆ ಹೈ ಅಲರ್ಟ್, ಅತಿ ಹೆಚ್ಚಿನ ಭದ್ರತೆ, ಪ್ರತಿಯೊಂದು ತಪಾಸಣೆ ಆಗ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ 3 ಸೇನಾ ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಅವರ ಮೀಟಿಂಗ್. ಅದಾದ ಬಳಿಕ ಸುದ್ದಿಗೋಷ್ಠಿ ಇರುತ್ತೆ 10 ಗಂಟೆಗೆ. ಹಾಗಾಗಿ ತೀವ್ರ ಕುತೂಹಲ ಇದೆ ಇವತ್ತಿನ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಅಲ್ಲಿಗೆ ಆಪರೇಷನ್ ಸಿಂಧೂರ 2.0 ಅನ್ನೋದಕ್ಕಿಂತ 3.0 ಮೂರನೇ ಹಂತದ ಕಾರ್ಯಾಚರಣೆ ಪ್ರಾರಂಭ ಆಗುತ್ತಾ, ಅದಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳು ಇವತ್ತು ನಡೆಯುವಂತಹ ಸಭೆಯಲ್ಲಿ ಆಗುತ್ತಾ ಅಂತ. ಪ್ರಮುಖವಾಗಿ ಪಾಕಿಸ್ತಾನದ ಮೇನ್ ನಗರಗಳನ್ನೇ ನಿನ್ನೆ ಭಾರತೀಯ ಸೇನೆ ಉಡಿಸ್ ಮಾಡಿದೆ. ಅದರಲ್ಲಿ ರಾವಲ್ಪಿಂಡಿ, ಮತ್ತೊಂದು ಇಸ್ಲಾಮಾಬಾದ್ ಬಗ್ಗೆ ಹೇಳ್ತಾ ಇದೀವಿ. 75 ವರ್ಷದಲ್ಲಿ ಮೊದಲ ಬಾರಿಗೆ ಭಾರತೀಯ ಸೇನೆ ಆ ಇಸ್ಲಾಮಾಬಾದ್ ನಗರವನ್ನ ಉಡಿಸ್ ಮಾಡಿಬಿಟ್ಟಿದೆ, ಧ್ವಂಸ ಮಾಡಿದೆ. ಹಾಗಾಗಿ ಸಹಜವಾಗಿ ಈಗ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಆತಂಕ. ಕಾರಣ ಪ್ರಮುಖ ನಗರಗಳು ಇದೆಲ್ಲವೂ ಕೂಡ ಅದನ್ನ ಈಗ ಕಂಪ್ಲೀಟ್ ಆಗಿ ಭಾರತೀಯ ಸೇನೆ ಉಡಿಸ್ ಮಾಡಿದೆ. ಅಲ್ಲಿನ ನಾಗರಿಕರು ಪ್ರತಿ ಕ್ಷಣದಲ್ಲೂ ಕೂಡ ಆತಂಕವನ್ನ ಎದುರಿಸ್ತಾ ಇದ್ದಾರೆ. ಒಂದ್ ಕಡೆ ಶಸ್ತ್ರಾಸ್ತ್ರಗಳ ಮೂಲಕ ಈ ರೀತಿ ಯುದ್ಧ ಪ್ರಾರಂಭ ಆಗಿದ್ರೆ, ಮತ್ತೊಂದು ಕಡೆ ಜಲ ಯುದ್ಧಕ್ಕೂ ಕೂಡ ಭಾರತ ಮುಂದಾಗಿದೆ. ಹಾಗಾಗಿ ಅಲ್ಲಿ ಯಾವ ಕ್ಷಣಕ್ಕಾದ್ರೂ ಪ್ರವಾಹದ ಪರಿಸ್ಥಿತಿ ಎದುರಾಗಬಹುದು. ನೀರಿನ ಪ್ರಮಾಣ ಹೆಚ್ಚಳ ಆಗಿ ಹಾಗಾಗಿ ಹಲವು ಗ್ರಾಮಗಳು ಮುಳುಗಡೆಯಾದ್ರೆ ಒಂದ್ ಕಡೆ ಪ್ರವಾಹದ ಪರಿಸ್ಥಿತಿಯನ್ನ ನಿಭಾಯಿಸುತ್ತೋ ಪಾಪಿ ಪಾಕಿಸ್ತಾನ, ಅಥವಾ ಈ ರೀತಿ ಭಾರತ ಸೇನೆ ಕೊಡ್ತಾ ಇರುವಂತಹ ಉತ್ತರವನ್ನ ತಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಬಟ್ ಅಲ್ಲಿನ ಸೇನೆ ಸ್ವತಂತ್ರವಾಗಿದೆಯಾ ಅನ್ನುವಂತಹ ಪ್ರಶ್ನೆಗೆ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇಲ್ಲ. ಪಾಕಿಸ್ತಾನದ ಸೇನೆ ಸದ್ಯಕ್ಕಂತೂ ಸ್ವತಂತ್ರವಾಗಿಲ್ಲ, ಬದಲಾಗಿ ಹಮಾಸ್ ಉಗ್ರರ ಕೈವಶದಲ್ಲಿದೆ ಅಂತ. ಈ ಹಮಾಸ್ ಉಗ್ರರ ಕೈವಶದಲ್ಲಿರೋದು ಅಲ್ಲಿನ ಸೇನೆ ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಹಲವಾರು ದಾಳಿಯ ಸಂಬಂಧಪಟ್ಟಂತೆ ಅಲ್ಲಿನ ಸೇನೆನೇ ಕಂಪ್ಲೀಟ್ ಆಗಿ ಕೈವಶ ಮಾಡ್ಕೊಳ್ತಾರೆ ಹಮಾಸ್ ಉಗ್ರರು. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋಂಥ ಮಾತು ತಮಗೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಆ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಅಲ್ಲಿ ಪಾಕಿಸ್ತಾನದ ಪ್ರಧಾನಿ ಹೇಳ್ದಂಗೆ ಕೇಳಕ್ಕಾಗಲ್ಲ, ಅಲ್ಲಿನ ಸೇನಾ ಮುಖ್ಯಸ್ಥರು ಹೇಳ್ದಂಗಂತೂ ಮೊದಲೇ ಕೇಳಕ್ಕಾಗಲ್ಲ ಬಿಡಿ. ಯಾಕಂದ್ರೆ ತಲೆಗೂ ಬಾಯಿಗೂ ಲಿಂಕ್ ಇಲ್ಲದೆ ಮಾತನಾಡುವಂತಹ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಕಾಶ್ಮೀರ ಕಂಠ ಅಂತ ಹೇಳದವನ ನಾಪತ್ತೆ ಆಗುತ್ತೆ ಅಂತ ಅಂದ್ರೆ ಸೇನೆ ಯಾರ ಮಾತನ್ನ ಕೇಳಬೇಕು? ಅಲ್ಟಿಮೇಟ್ ಆಗಿ
ಅಲ್ಟಿಮೇಟ್ ಆಗಿ ಹಮಾಸ್ ಉಗ್ರರ ಕೈ ವಶದಲ್ಲಿದ್ರೆ ಆ ಸೇನೆ ಅವರದ್ದೇ ಮಾತು ಕೇಳಬೇಕು, ಅವ್ರು ಹೆಂಗೆ ನಡೆದುಕೊಳ್ತಾರೋ ಹಂಗೇ ನಡಿಲೇಬೇಕಾದಂಥ ಅನಿವಾರ್ಯತೆ ಅಲ್ಲಿನ ಸೇನೆಗೆ. ಇಷ್ಟೆಲ್ಲ ಪರಿಸ್ಥಿತಿಯನ್ನ ಒಳಗೊಂಡು ದೇಶದ ಒಳಗಡೆ ವಾಸ ಮಾಡ್ತಾ ಇರುವಂತಹ ಅದೇ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಕೂಡ ಈಗ ಇದೇ ಪರಿಸ್ಥಿತಿಯ ಎನ್ಕ್ಯಾಶ್ ಮಾಡ್ಕೊಂಡು